ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇದು ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡ್ತಿರೋದು. ಏನಂದರೆ ಇವಾಗ ನಾಳೆಯಿಂದ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆದರೆ ಇವತ್ತು ಕೂಡ ನಿಮಗೆ ಲಿಂಕನ್ನು ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಜಸ್ಟ್ ಲಿಂಕು ಕೂಡ ಅಪ್ಡೇಟ್ ಆಗಿದೆ. ಬಟ್ ನೀವು ಏನು ಮಾಡಬೇಡಿ, ಇದಕ್ಕೆ ಲಿಂಕ್ ಕ್ಲಿಕ್ ಮಾಡಿ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ನೀವು ಹೊಸ ಯೂಸರ್ ಆಗ್ತೀರಾ. ಸೊ ಹೊಸದಾಗಿದ್ದರೆ ನೀವು ಈಗಾಗಲೇ ನೀವೇನಾದರೂ ಯೂಸ್ ಮಾಡಿದರೆ ಅದು ಲಾಗಿನ್ ಕ್ಲಿಕ್ ಮಾಡ್ಕೋಬೇಕು. ಬಟ್ ಇಲ್ಲಿ ಲಾಗಿನ್ ಕ್ಲಿಕ್ ಮಾಡೋ ಹಾಗಿಲ್ಲ. ನೀವು ಹೊಸ ಬಳಕೆದಾರರೊಂದು ನೀವು ಯೂಸರ್ಗೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಬಟ್ ಇಲ್ಲಿ ಕೋರ್ಸ್ಗಳನ್ನು ತೋರಿಸ್ತಾ ಇಲ್ಲ. ಓಕೆನಾ? ಸೊ ಕೋರ್ಸ್ಗಳನ್ನು ನಾನು ಟ್ರೈ ಮಾಡಿ ನೋಡಿದೆ ಇವಾಗ, ಯಾಕಂದರೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲಿಂಕ್ ಇವತ್ತು ಅಪ್ಡೇಟ್ ಮಾಡಿದರೆ ಅಷ್ಟೇ. ಹಿಂಗಂತ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಗಡಬಡಿ ಮಾಡೋಕ್ಕೆ ಹೋಗಬೇಡ್ರಿ. ಓಕೆನಾ? ಸೊ ಯಾವೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅಪ್ಲಿಕೇಶನ್ ಹಾಕಲಿಕ್ಕೆ ಮಾತ್ರ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ನಿಮಗೆ ಇಲ್ಲಿ ಓರಲ್ಲಿ ಹೇಳ್ತಾ ಇದ್ದೇನೆ, ಯಾವುದನ್ನು ಕೂಡ ತೋರ್ಸೋಕೆ ಹೋಗೋದಿಲ್ಲ. ಸೊ ಒಂದೊಂದಾಗಿ ನಿಮಗೆ ಡಾಕ್ಯುಮೆಂಟ್ ಏನೇನು ಬೇಕಂತಂದರೆ, ಫಸ್ಟಿಗೆ ನಿಮ್ಗೆ ಬೇಕಾಗಿರೋದು ಈಗ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾಗಿರುವಂಥ ಮೇನ್ ಡಾಕ್ಯುಮೆಂಟ್ ಯಾವೆಲ್ಲ ಅಂತಂದರೆ, ಒಂದನೇದು ನಿಮ್ಮ ಫೋಟೋ. ಓಕೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಆಮೇಲೆ ಒಂದು ಬ್ಲ್ಯಾಂಕ್ ಪೇಪರ್ ಮೇಲೆ ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್ ಬೇಕು. ಆಮೇಲೆ ಬ್ಲ್ಯಾಂಕ್ ಪೇಪರ್ ಮೇಲೆ ಒಂದು ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಬೇಕಾಗತ್ತೆ. ಓಕೆ, ಥಂಬ್ ಬೇಕು. ಓಕೆ, ಇಷ್ಟಂತೂ ಮೇನ್ ಅಪ್ಲೋಡ್ ಮಾಡಲಿಕ್ಕೆ ಬೇಕು. ಒಂದು ಸಿಗ್ನೇಚರು, ನಿಮ್ಮ ಥಂಬ್ ಬೇಕು ಮತ್ತು ಫೋಟೋ ಬೇಕು ಅಪ್ಲೋಡ್ ಮಾಡಲಿಕ್ಕೆ. ಅದ್ರ ಜೊತೆಗೆ ಮತ್ತು ಡಾಕ್ಯುಮೆಂಟ್ ಏನೆಲ್ಲ ಬೇಕಂತಂದರೆ, ಡಾಕ್ಯುಮೆಂಟ್ಸ್ಗಳು ಅಲ್ಲಿ ನಿಮಗೆ ಅವರು ಡೇಟ್ಗಳನ್ನು ಕೇಳ್ತವೆ. ಅಂದರೆ ಉದಾಹರಣೆಗೆ ಟು ಬಿ ಇತ್ತಪ್ಪ ಅಂದ್ರೆ ಅದರದ್ದು ಆರ್ ಡಿ ನಂಬರ್ ಕೇಳ್ಬೋದು. ಹೀಗಾಗಿ ನೀವು ಮತ್ತೆ ಏನೇನು ಬೇಕಂತಂದರೆ, ಒಂದು ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಓಕೆನಾ? ನೆಕ್ಸ್ಟ್ ರೆಡಿ ಮಾಡ್ಕೋಬೇಕು ನೀವು ಕಾಸ್ಟ್ ಸರ್ಟಿಫಿಕೇಟ್. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್. ಓಕೆ, ಸ್ಟಡಿ ಸರ್ಟಿಫಿಕೇಟ್ ಓಲ್ಡ್ ಇದ್ದು ನಡೀತಿದೆ. ನೀವು ಇದರಲ್ಲಿ ಮಾಡಿರ್ತಾರೆ ಡಿಪ್ಲೊಮಾದಲ್ಲಿ ಇರುವಂಥದ್ದು ಸ್ಟಡಿ ಸರ್ಟಿಫಿಕೇಟ್. ಅದನ್ನು ಕೂಡ ಇಲ್ಲಿ 1 to 10 ತನಕ. ನೀವು ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಮೀಡಿಯಮು, ರೂರಲ್ ಆಗಿದ್ದರೆ ರೂರಲ್ಲು, ಎರಡೂ ಇದ್ದರೆ ಎರಡು. ಓಕೆನಾ? ಸೊ ಎರಡೂ ನೀವು ಇಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ. 10th ಮತ್ತು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಓಲ್ಡ್ ಇದ್ದರೂ ಕೂಡ ನಡೀತದೆ, ತೊಂದರೆ ಇಲ್ಲ. ಓಕೆ, ಇದಾಯಿತಾ? ಸೊ ಇದಾದ ಮೇಲೆ ಕಾಸ್ಟ್ ಆಯಿತು, ಸ್ಟಡಿ ಸರ್ಟಿಫಿಕೇಟ್ ಆಯಿತು, ಮತ್ತು SSLC ಅಪ್ಲೋಡ್ ಮಾಡೋದು ಇರೋಂಗಿಲ್ಲ. ಆದರೆ ಇಲ್ಲಿ ನಿಮಗೆ ಅಲ್ಲೇನು ಕೇಳುತ್ತಂದರೆ, ಆ ಒಂದು SSLC ನಂಬರ್ ಕೇಳುತ್ತೆ. ಆಮೇಲೆ ಪಾಸಿಂಗ್ ಇಯರನ್ನು ಕೇಳುತ್ತೆ. ಅದರಲ್ಲಿರುವಂಥ ಮಾಹಿತಿ ಎಲ್ಲನ ಕೇಳ್ಬೋದು. ಓಕೆ, ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ SSLC ಕೇಳುತ್ತೆ, ಅವಾಗ ಬೇಕು. ಆಮೇಲೆ ನಿಮ್ಮದು ಡಿಪ್ಲೊಮಾ. ಓಕೆ, ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕು. ಡಿಪ್ಲೊಮಾ ಅಂದ್ರೇನು? ಇಲ್ಲಿ ಬೇಕಾಗಿರುವಂಥ ಡಿಪ್ಲೊಮಾ ಸರ್ಟಿಫಿಕೇಟ್ ಅಲ್ಲ, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಗಳು ಬೇಕು. ಯಾಕಂದರೆ ನಿಮ್ಮ ಮಾರ್ಕ್ಸ್ ಮೇಲೆ, ಓಕೆ, ನಿಮ್ಮ ಮಾರ್ಕ್ಸ್ ಮೇಲೆ ಇಲ್ಲಿ ಡಿಸೈಡ್ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಓಕೆ, ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಪಾಸಿಂಗ್ ಆಗಿರೋದು. ಓಕೆ, ಮಾರ್ಕ್ಸ್ ಕಾರ್ಡ್ಗಳು ಬೇಕು. ಓಕೆನಾ? ಸೊ ಇಷ್ಟು ಬೇಕು. ಮತ್ತು ನೀವು PUC ಮೇಲಾಗಿದ್ದರೆ, PUC ಮೇಲೆ ಪ್ಯಾರಾಮೆಡಿಕಲ್ ಮಾಡಿರ್ತಾರೆ ಅಂಥವ್ರಿಗೆ PUC ಮಾರ್ಕ್ಸ್ ಕಾರ್ಡ್ಸ್. ಇನ್ನೊಂದು ಸಲ ನಾನು ರಿಪೀಟ್ ಮಾಡಿಬಿಡ್ತೀನಿ. ಒಂದು ಫೋಟೋ ಬೇಕು, ಎರಡನೇದು ಸಿಗ್ನೇಚರ್ ಬೇಕು ಬ್ಲ್ಯಾಂಕ್ ಪೇಪರ್ ಮೇಲೆ, ಮೂರನೇದು ಇದು ಥಂಬ್ ಬೇಕು. ಓಕೆ, ಥಂಬ್ ಹೆಬ್ಬಟ್ಟು ಬೇಕು. ಅದಾದ ಮೇಲೆ ನಿಮ್ಮದು SSLC, PUC. ಓಕೆನಾ? ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ಸ್ 1 to 10 ತನಕ ಕನ್ನಡ ಮೀಡಿಯಮ್ ಇದ್ದರೂ ಕನ್ನಡ ಮೀಡಿಯಮ್, 1 to 10 ತನಕ ರೂರಲ್ ಇದ್ದರೆ ರೂರಲ್. ಇದಾಯಿತಾ? ಇದಾದ ಮೇಲೆ PUC ಆಗಿದೆ. ಆಮೇಲೆ ಡಿಪ್ಲೊಮಾ ಸರ್ಟಿಫಿಕೇಟ್, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್. ಓಕೆ, ಸೊ ಡಿಪ್ಲೊಮಾ ಆಲ್ ಮಾರ್ಕ್ಸ್ ಕಾರ್ಡ್ಸ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕು. ಒರಿಜಿನಲ್ ಬೇಕಾ? ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಾಗ ನಿಮಗೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೇಳ್ಬೋದು. ಹೀಗಾಗಿ ಯಾಕಂತಂದರೆ ಇಲ್ಲಿ ಒಂದಷ್ಟು ವಿದ್ಯಾರ್ಥಿಗಳದ್ದು ನಮ್ಮ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದರೆ ಅದು ನಿಮಗೆ ಬಿಟ್ಟಿರುವಂಥ ವಿಷಯ. ಯಾಕಂದರೆ ಇಲ್ಲಿ ಬೇಕಾಗಿರುವಂಥದ್ದು ನಿಮ್ಮ 3 ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಬೇಕು. ಯಾಕಂದರೆ ಅಗ್ರಿಗೇಷನ್ ತೆಗಿಲಿಕ್ಕೆ, ಮಾರ್ಕ್ಸ್ಗಳನ್ನು ಅಗ್ರಿಗೇಟ್ ತೆಗಿಲಿಕ್ಕೆ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಓಕೆ, ಇಷ್ಟಂತೂ ನಿಮ್ಮಲ್ಲಿ ಮಿನಿಮಮ್ ಬೇಕೇ ಬೇಕು. ಯಾರಾದರೂ ಹೈದರಾಬಾದ್ ಕರ್ನಾಟಕದವರಾಗಿದ್ದರೆ 370 J ಬೇಕಾಗುತ್ತೆ. PH ಇದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟರ್ ಇಟ್ಕೋಬೇಕಾಗತ್ತೆ. ಇಷ್ಟು ರೆಡಿ ಮಾಡ್ಕೊಳ್ರಿ. ನಾಳೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಫಟ ಎಲ್ಲನೂ ಕೂಡ ನೀವು ಡಾಕ್ಯುಮೆಂಟ್ ಮುಂದೆ ಇಟ್ಕೊಂಡು ಅವುಗಳನ್ನು ಟಿಕ್ ಮಾಡ್ತಾ ಅಪ್ಡೇಟ್ ಮಾಡ್ತಾ ಹೋಗ್ಬಿಡಿ. ಇನ್ ಕೇಸ್ ಆಫ್ ನಾನು ಫ್ರೀ ಇದ್ದರೆ ವಿಡಿಯೋ ಮುಖಾಂತರ ನಾನು ಮಧ್ಯಾಹ್ನ ಫ್ರೀ ಆಗ್ತೀನಿ. ಹೀಗಾಗಿ ಮಧ್ಯಾಹ್ನ ಮೇಲೆ ಏನು ಮಾಡ್ಬೋದು ಅಂದರೆ ನಿಮಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಓಪನ್ ಆದರೆ ನಾನು ನಿಮಗೆ ಡೆಮೋ ಥರ ಒಂದು ವಿಡಿಯೋನೂ ಕೂಡ ತೋರಿಸ್ತೇನೆ.